ವೆಲ್ಕಮ್ ಟು ಮಿಸ್ಟರ್ ಅಂಡ್ ಮಿಸಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿ ತುಂಬಾ ನಮ್ ಕಡೆ ಅಂತೂ ತುಂಬಾ ಮಳೆ ಬರ್ತಾ ಇತ್ತು. ಬೆಳಿಗ್ಗೆ ನಾನು ಹೇಳುವಾಗ್ಲೇ ಅಂದ್ರೆ 6:30 7 ಗಂಟೆಗೆ ಮಳೆ ಸ್ಟಾರ್ಟ್ ಆಗಿತ್ತು. ರಾತ್ರಿನೂ ಬರ್ತಿದಿತ್ತೇನೋ ಗೊತ್ತಿಲ್ಲ ನನ್ಗೆ. ಸಣ್ಣ ಪಿರಿ 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 ಅಂತ ಮಳೆ ಬರ್ತಾ ಇದ್ದಿತ್ತು. ಆಮೇಲೆ ಒಂದು 9 ಗಂಟೆ 10 ಗಂಟೆ ಮೇಲೆ ತುಂಬಾ ಮಳೆ ಬರ್ಲಿ ಸ್ಟಾರ್ಟ್. ಎಷ್ಟೋ ತನಕ ಬಿಡುಗಡೆನೆ ಇಲ್ಲ ಮಳೆಗೆ. ಇವಾಗ್ಲೂ ನಿಧಾನಕ್ಕೆ ಬರ್ತಾ ಇದೆ ಮಳೆ. ಅಂದ್ರೆ ಮತ್ ಸಣ್ಣಕ್ ಒಂದೊಂದು ಹುಂಡು ಬೀಳ್ತಾ ಇತ್ತು. ಮಳೆ ತುಂಬಾ ಬಿದ್ದ ಕಾರಣ ನಾನು ಬೆಳಿಗ್ಗೆ ಮೊಗ್ಗು ತೆಗಿಲಿಕ್ ಬರ್ಲೇ ಇಲ್ಲ. ಅಂದ್ರೆ ನಾನು ಬೆಳಿಗ್ಗೆ ಬೇಗ ಸ್ವಲ್ಪ 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 ಮೊಗ್ಗು ಸಿಗುತ್ತೆ. ಸಿಕ್ಕಿದ್ರೆ ನಾನು ಅದನ್ನ ಕೊಯ್ದು ನಾನು ಕಟ್ಟಿ ದೇವ್ರ ಫೋಟೋಕ್ ಹಾಕ್ಲಿಕ್ಕೆ ಆಗುತ್ತಲ್ಲ. ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಬೇಗ ಎದ್ದು ಕೊಯ್ದು ಕಟ್ಟಿ ದೇವ್ರ ಫೋಟೋಕ್ ಹಾಕ್ಲಿಕ್ಕೆ ಕೊಡ್ತೀನಿ. ಇವತ್ತೇನಾಯ್ತಂದ್ರೆ ಅದೇ ಮಳೆ ತುಂಬಾ ಬರೋಕ್ಕೋಸ್ಕರ ಹೂ ತೆಗಿಲಿಕ್ ಆಗ್ಲೇ ಇಲ್ಲ ನನ್ಗೆ. ಇವಾಗ ಮಧ್ಯಾಹ್ನ ನಾನು ಹೂ ತೆಗಿಲಿಕ್ ಬಂದಿದ್ದೇನೆ. ಎಲ್ಲ ಮೊಗ್ಗೆಲ್ಲ ನೋಡಿ ದೊಡ್ಡ ದೊಡ್ಡದಾಗಿ ಬಂದಿದೆ ನೋಡಿ. ಎಲ್ಲ ಎಷ್ಟು ದೊಡ್ಡ ಮೊಗ್ಗು ನೋಡಿ, ದೊಡ್ಡ ದೊಡ್ಡ ಮೊಗ್ಗು ನೋಡಿ, ಎಷ್ಟು ದೊಡ್ಡಿದೆ ನೋಡಿ. ಎಲ್ಲ ಗಿಡನೂ ಹಾಗೆ ನೋಡಿ. ಎಲ್ಲ ಗಿಡನೂ ಒಂಥರ ಚೆನ್ನಾಗಿದೆ ನೋಡಿ. ನಾನು ಮೊನ್ನೆ ನೀರ್ ಹಾಕಿದ್ದೆ. ನಾನು ನಿನ್ನೆ ಹಾಕ್ಲಿಲ್ಲ, ಮೊನ್ನೆ ನೀರ್ ಹಾಕಿದ್ದೆ. ಇವತ್ ನೀರ್ ಹಾಕ್ಬೇಕನ್ನೋಷ್ಟ್ರೊಳಗೆ ತುಂಬಾ ಮಳೆ ಬಂತು. ಇನ್ನೊಂದ್ 2-3 ದಿನ ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ಇದಕ್ಕೆ ನೀರ್ ಹಾಕುದೇ ಬೇಡ. ತುಂಬಾ ಮಳೆ ಬಂದಿತ್ತು ಇವತ್ತು. ನಮ್ಮೂರಲ್ಲಿ ಇವತ್ತು ಫಸ್ಟ್ ಟೈಮ್ ಅಂದ್ರೆ 1-2-3 ಸಲ ಬಂದಿತ್ತು. ಇಷ್ಟು ಜೋರಾಗಿ ಮಳೆ ಬಂದಿಲ್ಲ. ಆದ್ರೆ ನೋಡಿ ಇವತ್ ಮಾತ್ರ ತುಂಬಾ ಮಳೆ ಬಂತು. ಹಾಗಾಗಿ ಮೊಗ್ಗೆಲ್ಲ ಅಲ್ಲೇ ಉಳ್ಕೊಂಡಿದೆ. ಎಲ್ಲ ಗಿಡದಲ್ಲೂ ಮೊಗ್ಗಿಲ್ಲ. ಎಲ್ಲ ಗಿಡದಲ್ಲಿ ಇಲ್ಲಿ ನೋಡಿ, ಇಲ್ಲೆಲ್ಲ ಚಿಗುರ್ತಾ ಇದೆ ಅಷ್ಟೇ ನೋಡಿ. ಇನ್ನು ಇದ್ರಲ್ಲಿ ಚಿಗುರು ಬರ್ತಾ ಇದೆ ಅಷ್ಟೇ. ಇನ್ನು ಇದ್ರಲ್ಲಿ ಎರಡು ಮೂರು ಮೊಗ್ಗಾಗಿದೆ. ಅದರಲ್ಲಿ ಒಂದು ಹೂ ಅರಳಿದೆ. ಇದೆಲ್ಲ ಗಿಡ ಚಿಗುರಿದೆ. ಚಿಗುರಿ ಮೊಗ್ಗು ಬರ್ಲಿ ಸ್ಟಾರ್ಟ್ ಆಗಿದೆ ಅಷ್ಟೇ ಇವಾಗ. ಇದೆಲ್ಲ ಈಗ ಈ ತಿಂಗಳು ಎಂಡಲ್ಲಿ ನನಗೆ ಸಿಗ್ಬಹುದು. ಈ ತಿಂಗಳು ಎಂಡಲ್ಲಿ ಸಿಗುದು ಕಷ್ಟ. ಯಾಕಂದ್ರೆ ಇವತ್ತು ಡೇಟ್ 20 ಇವತ್ತು. ಇನ್ನೊಂದು 10 ದಿನದೊಳಗೆ ಅದೆಲ್ಲ ಅಷ್ಟು ಬೇಗ ಮೊಗ್ಗು ಬರುದಿಲ್ಲ. ಇದೆಲ್ಲ ಅಷ್ಟರೊಳಗೆ ಮುಗ್ದಿರುತ್ತೆ. ಅದ್ರಲ್ಲಿ ಮೊಗ್ಗು ಬರುವಷ್ಟರೊಳಗೆ ಇದ್ರಲ್ಲೆಲ್ಲ ಮೊಗ್ಗಾಗಿ ಮುಗ್ದಿರುತ್ತೆ. ಇವಾಗ ನಾನು ಮೊಗ್ಗು ತೆಗಿತಾ ಮಾತಾಡ್ತೀನಿ. ಮತ್ತೆ ಮಳೆ ಬಂದ್ರೆ ಮೊಗ್ಗು ತೆಗಿಲಿಕ್ಕೆ ಕಷ್ಟ ಆಗತ್ತೆ. ಛತ್ರಿ ಹಿಡ್ಕೊಂಡು ಮೊಗ್ಗು ತೆಗಿಬೇಕು. ಮತ್ತೆ ವಿಡಿಯೋ ನಮ್ಮ ಮಗ ಮೊಬೈಲ್ ಹಿಡ್ಕೊಂಡ್ ಮಾಡ್ತಾನೆ, ವಿಡಿಯೋ ಮಾಡ್ತಾನೆ ಅವನು. ನಮ್ಗೆ ಒಬ್ಬೊಬ್ರೆ ನಾವೇ ಹಿಡ್ಕೊಂಡು ವಿಡಿಯೋ ಮಾಡೋದಂದ್ರೆ ತುಂಬಾ ಕಷ್ಟ ಆಗುತ್ತೆ ನೋಡಿ. ಇಷ್ಟು ದೊಡ್ಡದಾಗಿದೆ ನೋಡಿ, ಇಷ್ಟು ದೊಡ್ಡದಾಗಿದೆ. ಸಂಜೆ ಹೊತ್ತಲ್ಲಿ ಮೊಗ್ಗು ತೆಗಿಲಿಕ್ಕೆ ಒಂಥರ ಚೆನ್ನಾಗಾಗತ್ತೆ. ಯಾಕಂದ್ರೆ ದೊಡ್ಡದಾಗಿರುತ್ತಲ್ಲ, ಚೆನ್ನಾಗಾಗತ್ತೆ. ಆದ್ರೆ ನೋಡ್ಲಿಕ್ಕೆ ಅಷ್ಟೊಂದು ಚೆನ್ನಾಗ್ ಕಾಣುದಿಲ್ಲ. ಬೆಳಿಗ್ಗೆ ತೆಗ್ದಾಗ್ಲೇ ಮೊಗ್ಗು ಒಂಥರ ಚಂದ. ಈಗ ಸಂಜೆ ಹೊತ್ತಲ್ಲಿ ತೆಗೆದ್ರೆ ಒಂಥರ ದೊಡ್ಡದಾಗಿ ಬರುತ್ತಲ್ಲ, ಅವಾಗ ಅಷ್ಟು ಚೆನ್ನಾಗ್ ಕಾಣುದಿಲ್ಲ. ನಾನೀಗ ಇದು ಹಾಕ್ಲಿಕ್ಕೆ ಏನು ತಂದಿಲ್ಲ, ನಾನು ಕೈಯಲ್ಲೇ ಹಿಡ್ಕೊಳ್ತೀನಿ. ತುಂಬಾ ಸೆಕೆ ಇರೋಕ್ಕೋಸ್ಕರ ನಿನ್ನೆ ತುಂಬಾ ಸೆಕೆ ಇತ್ತು. ರಾತ್ರಿ ಹೊತ್ತಲ್ಲಿ ತುಂಬಾ ಸೆಕೆ ಇದ್ದಿತ್ತು. ಬೆಳಿಗ್ಗೆ ಎದ್ದು ನೋಡುವಾಗ ಎಲ್ಲ ಪಿರಿ ಪಿರಿ ಮಳೆ ಬರ್ಲಿ ಸ್ಟಾರ್ಟ್ ಆಯ್ತು. ನಾನು ಕಮ್ಮಿ ಆಗತ್ತ ಅಂತ ಪಿರಿ ಪಿರಿ ಬರ್ತಾ ಇತ್ತಲ್ಲ ಮಳೆ. ಇಷ್ಟು ಬೇಗ ಸ್ಟಾರ್ಟ್ ಆಗುದಿಲ್ಲಲ್ಲ ಮಳೆ, ಕಮ್ಮಿ ಆಗತ್ತ ಅಂತೇಳಿ ನಾನ್ ಮೇಲ್ಗಡೆ ಬರ್ಲೇ ಇಲ್ಲ. ಆಮೇಲೆ ತುಂಬಾ ಮಳೆ ಬರ್ಲಿಕ್ಕೆ ಶುರು ಆಯ್ತು. ಮತ್ತೆ ಹೇಗೂ ನಾನು ಅಂಗಡಿ ಕೊಡುವುದಿಲ್ಲ ಅಲ್ಲ, ಹೂ ತುಂಬಾ ಕಮ್ಮಿ ಇತ್ತಲ್ಲ. ಇದು ಅಂಗಡಿಗೆ ಏನು ಕಟ್ಟಿ ಕೊಡುವುದಿಲ್ಲ, ಫೋಟೋಕ್ ಹಾಕ್ಲಿಕ್ಕಲ್ಲ. ಅದಕ್ಕೋಸ್ಕರ ಮಧ್ಯಾಹ್ನ ತೆಗ್ದ್ರೆ ಆಯ್ತು ಅಂತೇಳಿ ಸುಮ್ಮನಾದೆ. ಮತ್ತೆ ನಾನು ಮೊನ್ನೆ ಕೋಟಕ್ ಹೋಗಿದ್ದೆ. ಅಲ್ಲಿ ಕೋಟಕ್ ಹೋದಾಗ ಅಲ್ಲಿ ಕೃಷಿ ಮೇಳ ನಡೀತಿತ್ತು. ಅಲ್ಲಿ ಕೃಷಿ ಮೇಳದಲ್ಲಿ ನಮ್ಗೆ ನಮ್ ಮಲ್ಗೆ ಗಿಡಕ್ಕೆ ಏನೇನ್ ಬೇಕು ಅದೆಲ್ಲ ಇದೆ. ನನ್ಗಂತೂ ತುಂಬಾ ಖುಷಿ ಆಯ್ತು. ನಮ್ಗಂತೂ ಮಲ್ಗೆ ಗಿಡಕ್ಕೆ ಏನಾದ್ರು ಸಿಗುತ್ತೆ ಅಂದ್ರೆ ನಾವ್ ಅಲ್ಲಿ ತುಂಬಾ ಹೊತ್ತು ಅಲ್ಲೇ ವೇಟ್ ಮಾಡ್ತಾ ಇರ್ತೀವಿ. ನನ್ಗಂತೂ ಖುಷಿ. ನಾವ್ ಒಬ್ಳೆ ಹೋಗಿದ್ದಲ್ಲ, ನಮ್ಮ ಯಜಮಾನ್ರು, ನನ್ ಮಗ, ನಾವು 3 ಜನ ಹೋಗಿತ್ತು. ನಾನು ಕೃಷಿ ಮೇಳದಲ್ಲಿ ಏನ್ ತಗೊಂಡೆ ಅಂತೇಳಿ ಆ ವಿಡಿಯೋನ ಒಂದ್ಸಲ ನೋಡ್ಕೊಂಡ್ ಬರೋಣ ಬನ್ನಿ. ನಾನು ಒಳಗಡೆ ಹೋದ ಕೂಡ್ಲೆ ನನ್ನ ಕಣ್ಣಿಗೆ ಬಿದ್ದಿದ್ದೆ ಗ್ರೋ ಬ್ಯಾಗ್. ನೋಡಿದ ಕೂಡ್ಲೆ ಈ ಗ್ರೋ ಬ್ಯಾಗ್ ರೇಟ್ ಎಷ್ಟಂತ ಕೇಳಿದೆ. ಅವರು ಹೇಳಿದ ರೇಟ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ನೋಡಿ ಫ್ರೆಂಡ್ಸ್, ಈ ಕಡೆ ಎಲ್ಲ ಬ್ಲ್ಯಾಕ್ ಕಲರ್ ಗ್ರೋ ಬ್ಯಾಗ್ ಇಟ್ಟಿದ್ರು.
ಅವರು ನಿಮ್ಗೆ ಬೇಕಾ ಕೇಳಿದ್ರು. ನಾವು ಬೇಡ ಅಂತ ಹೇಳಿದೆ. ಯಾಕಂದ್ರೆ ಇದು ನಾನು ಒಂದ್ಸಲ ತಕೊಂಡಿದ್ದು ಇನ್ನೂ ನನ್ನ ಹತ್ರ ತುಂಬಾ ಇದೆ. ಮತ್ತೆ ಅದು ಬಾಳಿಕೆನೂ ಬರುವುದಿಲ್ಲ, ಬಾಳಿಕೆ ತುಂಬಾ ಕಮ್ಮಿ. ಒಂದು 5-6 ತಿಂಗಳಿಗೆ ಆಗುವಷ್ಟು ದಿನ ನೆಡ್ಬಹುದು ಅಷ್ಟೇ, ಬಿಟ್ರೆ ಜಾಸ್ತಿ ವರ್ಷ ಎಲ್ಲ ಇಡ್ಲಿಕ್ಕೆ ಆಗುದಿಲ್ಲ. ಇದಾದ್ರೆ ಒಂದು 4-5 ವರ್ಷ ಆದ್ರೂ ಇಡ್ಬಹುದು. ಅದಕ್ಕೋಸ್ಕರ ಈ ಗ್ರೀನ್ ಕಲರ್ ಗ್ರೋ ಬ್ಯಾಗ್ ತಕೊಂಡ್ ಬಂದೆ. ವಿಡಿಯೋ ನೋಡ್ಕೊಂಡ್ ಬಂದ್ರಲ್ಲ ಫ್ರೆಂಡ್ಸ್, ಇದೇ ಗ್ರೋ ಬ್ಯಾಗ್ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದೇ ಗ್ರೋ ಬ್ಯಾಗ್ ತಕೊಂಡ್ ಬಂದಿದ್ ನಾನು. ನನಗಂತೂ ತುಂಬಾ ಖುಷಿ ಆಗಿತ್ತು ಈ ಗ್ರೋ ಬ್ಯಾಗ್ ನೋಡಿ. ಎಷ್ಟು ದೊಡ್ಡದಿದೆ ಅಂದ್ರೆ 5 ವರ್ಷಕ್ಕೆ ಏನ್ ತೊಂದ್ರೆ ಏನು ಇಲ್ಲ ನೋಡಿ. 5 ವರ್ಷ ತನಕ ಅಂದ್ರೆ ಗಿಡಕ್ಕೆ ಮಣ್ಣು ತುಂಬಾ ಹಾಕ್ಬಹುದು. ಮತ್ತೆ ಅಂದ್ರೆ 5 ವರ್ಷ ತನಕ ಹಾಳಾಗುದಿಲ್ಲ ಗ್ರೋ ಬ್ಯಾಗ್. 5 ವರ್ಷ ತನಕ ಬಾಳಿಕೆ ಬರುತ್ತೋ. ನಾನು ಫಸ್ಟ್ ಒಂದ್ಸಲ ಗ್ರೋ ಬ್ಯಾಗ್ ಇದು ಪ್ಲಾಸ್ಟಿಕ್ ಒಂದ್ಸಲ ಗ್ರೋ ಬ್ಯಾಗ್ ತಕೊಂಡಿದ್ನಲ್ಲ, ಅದಷ್ಟೊಂದ್ ಚೆನ್ನಾಗಿಲ್ಲ. ಬಿಸ್ಲಿಗೆ ನಾವು ಹೀಗೆ ಮಣ್ಣಾಕಿದ ಗಿಡನ ನಾವು ಹೀಗೆ ಗ್ರೋ ಬ್ಯಾಗ್ ಹೀಗೆ ಮಾಡಿ ಎತ್ತಿದ್ರೆ ಅದು ಅಲ್ಲೇ ಎಲ್ಲ ಫುಲ್ ಹರಿದು ಹೋಗ್ತಾ ಇದ್ದಿತ್ತು. ಇದು ಹಾಗೆ ಹರಿದೋಗುದಿಲ್ಲ, ಚೆನ್ನಾಗಿ ಬಾಳಿಕೆ ಬರುತ್ತು. ಇದಕ್ಕೆ ಅಂದ್ರೆ ರೇಟು ಹಾಗೆ ತುಂಬಾ ಕಮ್ಮಿ. ಇದಕ್ಕೆ ನನ್ಗೆ ತುಂಬಾ ಖುಷಿ ಆಯ್ತು. ನನ್ ಖುಷಿಯಾಗಿ ನಾನು ಈಗ ಸದ್ಯಕ್ಕೆ ಅಂದ್ರೆ 2 ಗ್ರೋ ಬ್ಯಾಗ್ ಸಾಕ್ ಅಂತ ಹೇಳಿ ತಕೊಂಡ್ ಬಂದಿದ್ದೆ ನೋಡಿ ಫ್ರೆಂಡ್ಸ್. ಎಷ್ಟು ದೊಡ್ಡದಾಗಿದೆ ನೋಡಿ. ನೋಡಿ ಫ್ರೆಂಡ್ಸ್, ಇದ್ರ ಸೈಜ್ ನೋಡಿ ಎಷ್ಟು ದೊಡ್ಡದಾಗಿದೆ. ಇದು ಸೈಜು 15 ನೋಡಿ. 15 ಇಂಚಿನ ಗ್ರೋ ಬ್ಯಾಗ್ ಇದು. ನಂದು ಪಾಟ್ 14 ಇಂಚು, ಇದು 15 ಇಂಚಿನ ಗ್ರೋ ಬ್ಯಾಗ್. ನನಗಂತೂ ನೋಡಿ ಕೂಡಲೇ ತುಂಬಾ ಖುಷಿ ಆಗಿತ್ತು ನನಗೆ. ನೋಡಿ ಎಷ್ಟು ದೊಡ್ಡದಾಗಿದೆ. ಇದಕ್ಕೆ ಬರೀ ನಾನು ಇದು ಒಂದು ಗ್ರೋ ಬ್ಯಾಗಿಗೆ 50 ರೂಪಾಯಿ ಕೊಟ್ಟಿದ್ದೆ. ಒಂದು ಗ್ರೋ ಬ್ಯಾಗಿಗೆ 50 ರೂಪಾಯಿ ಅಂದ್ರೆ ನಾವು ಎಷ್ಟು ಮಲ್ಲಿಗೆ ಗಿಡ ಬೇಕಾದ್ರೂ ನಡ್ಕೊಳ್ಬಹುದಲ್ವಾ. ನನಗೆ ಅಂತೂ ತುಂಬಾ ಖುಷಿಯಾಗಿ ನಂಗೆ ಈಗ ಸದ್ಯಕ್ಕೆ 2 ಗ್ರೋ ಬ್ಯಾಗ್ ಸಾಕು ಅಂತೇಳಿ ತಕೊಂಡ್ ಬಂದೆ. 2 ಗ್ರೋ ಬ್ಯಾಗ್ ತಂದಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, 2 ಗ್ರೋ ಬ್ಯಾಗ್ ಇದೆ ನೋಡಿ, ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ನಮ್ಗೆ ಮಲ್ಲಿಗೆ ಗಿಡಕ್ಕೆ ಇಷ್ಟು ಮಣ್ಣು ಹಾಕಿದ್ರೆ ಸಾಕಾಗುತ್ತೆ. ಇದಕ್ಕೆ ಇಷ್ಟು ಇಲ್ಲಿ ತನಕ ಮಣ್ಣು ಹಾಕಿದ್ರೆ ತುಂಬಾ ಆರಾಮಾಗಿ ನೆಲದಲ್ಲಿ ನೆಟ್ಟಾಗೆ ಆಗುತ್ತೆ. ನಮ್ದು ಈಗ ಪಾಟ್ ನಂದು 14 ಇಂಚ್ ಅಷ್ಟೇ, ಇದು 15 ಇಂಚು. ಇದು ಬೆಲೆ ಮಾತ್ರ 50 ರೂಪಾಯಿ. 100 ರೂಪಾಯಿಗೆ ಎರಡು ತಕೊಂಡಿದ್ದೆ ನಾನು. ಮತ್ತೆ ನೋಡಿ ಫ್ರೆಂಡ್ಸ್, ನಾನು ಕೈಯಲ್ಲೇ ಮನೆಯಲ್ಲೇ ಮಾಡಿದ್ದು ನೋಡಿ. ಅಕ್ಕಿ ಚೀಲದಲ್ಲಿ ಮಾಡಿದ್ದು ನೋಡಿ. ಈ ತರ ನಾನೇ ಮನೆಯಲ್ಲೇ ಮಾಡ್ಕೊಂಡಿದ್ದು ಗ್ರೋ ಬ್ಯಾಗ್ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನ ನಾನು ಇನ್ನೊಂದ್ಸಲ ಮಾಡುದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ ಹೇಗ್ ಮಾಡುದು ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನನಗೆ ಇವಾಗ 3 ಗ್ರೋ ಬ್ಯಾಗ್ ಸಾಕು. ಯಾಕಂದ್ರೆ ನಾನು ಈ ಗ್ರೋ ಬ್ಯಾಗ್ ಫಸ್ಟೇ ಮಾಡಿಟ್ಟಿದ್ದೆ. ಮತ್ತೆ ನಾನು ಮೊನ್ನೆ ಕೋಟಕ್ ಹೋದಾಗ ಅಲ್ಲಿ ಕೃಷಿ ಮೇಳದಲ್ಲಿ 2 ತಕೊಂಡಿದ್ದೆ. ನಂದು ಪಾಟಿಗೆ 3 ಪಾಟ್ ಹೋಗಿದೆ. ಪಾಟ್ ಅಂದ್ರೆ 2 ಬಕೆಟ್ ಒಡೆದು ಹೋಗಿದೆ. ಇನ್ನೊಂದು ಬಕೆಟ್ ಅರ್ಧ ಅಲ್ಲೇ ಎಲ್ಲ ಬಿಸಿಲಿಗೆಲ್ಲ ಪುಡಿಯಾಗಿ ಹೋಗಿದೆ. ಅದ್ 3 ಚೇಂಜ್ ಮಾಡಿದ್ರೆ ಆಯ್ತು ನನಗೆ. ಸದ್ಯಕ್ಕೆ ಇವಾಗ 3 ಸಾಕು ನನ್ಗೆ. ಅದು ಈಗ ಮಳೆ ಬರ್ತಾ ಇದ್ರೆ ಚೇಂಜ್ ಮಾಡ್ಲಿಕ್ಕೂ ಕಷ್ಟನೇ. ಮಳೆ ಈ ವರ್ಷ ಅಂತೂ ಬೇಗ ಸ್ಟಾರ್ಟ್ ಆಗುತ್ತಂತ ಹೇಳ್ತಿದ್ರು ಮಳೆ. ಮತ್ತೆ ಮಳೆ ಬರೋ ತರ ಇದೆ. ತುಂಬಾ ಕತ್ಲೆ ಆಗ್ತಾ ಬಂತು. ಅಷ್ಟು ಅಂದ್ರೆ ರಾತ್ರಿ ಅದಾಗಿದೆ. ಇನ್ನು 3 ಗಂಟೆ ಅಷ್ಟೇ. ಇವಾಗ ನಾನು ಬೇಗ ಮೊಗ್ಗು ತೆಗಿಲಿ ಬಂದಿದ್ದೆ ಇವಾಗ ಮಧ್ಯಾಹ್ನ. ನಾ ಇಲ್ಲ ಅಂದ್ರೆ ಸಂಜೆ ಹೊತ್ತಲ್ಲಿ ತೆಗಿಯುವುದು. ಇವಾಗ ನಾನು ಮತ್ತೆ ಸಾಯಂಕಾಲ ಮಳೆ ಬರುತ್ತಂತೇಳಿ ಈಗಲೇ ಬಂದೆ. ಆದ್ರೆ ಇವಾಗ ನೋಡಿದ್ದು ತುಂಬಾ ಕತ್ಲು ತರ ತೋರ್ತಾ ಇತ್ತು. ಮಳೆ ಬರುತ್ತೆ ಇವಾಗ. ಅದು ಸ್ವಲ್ಪ ಮೊಗ್ಗಲ ಇದೆಯಲ್ಲ, ಅದನ್ನೆಲ್ಲ ತೆಗಿಬೇಕಲ್ಲ ನಾಳೆ. ಮತ್ತೆ ಅದೆಲ್ಲ ಅರಳ್ಕೊಂಡಿರುತ್ತೆ. ಇದು ನಾನು ಇವಾಗ ಕೊಯ್ದುಕೊಂಡು ಹೋಗಿ ಕಟ್ಟಿದ್ರೆ ಸಂಜೆ ಹೊತ್ತಲ್ಲಿ ದೇವ್ರ ಫೋಟೋಕ್ ಹಾಕ್ಲಿಕ್ಕೆ ಆಗುತ್ತಲ್ಲ, ಅದಕ್ಕೆ ತೆಗಿಯುವಂತೇಳಿ ಬಂದಾಗಿ ಹೋಯ್ತು ನೋಡಿ ಮಳೆ. ಸೌಂಡ್ ಕೇಳ್ತಿರ್ಬೇಕು ನಿಮ್ಗೆ. ಮಳೆ ಎಷ್ಟು ಜೋರಾಗಿ ಬರ್ತಾ ಇದೆ ನೋಡಿ. ಆ ಕಡೆ ಎಲ್ಲ ಗೊಯ್ ಅನ್ಕಂತ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ನಾವು ಮಳೆ ಬಗ್ಗೆ ಮಾತಾಡ್ತಿರುವಾಗ್ಲೇ ಮಳೆ ಜೋರಾಗಿ ಬಂತು. ನಾವು ಮಳೆ ಬಂದಿದ್ ನೋಡಿ ಮನೆಗ್ ಹೋದ್ವಿ. ಮನೆಗ್ ಹೋಗಿ ಮಳೆ ನಿಂತ ಮೇಲೆ ಮತ್ತೆ ಪುನಃ ಬಂದು ಇವಾಗ ವಿಡಿಯೋ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾನು ವಿಡಿಯೋ ಹೋದ್ರೆ ಮೊಗ್ಗು ಪೂರ ತೆಗ್ದ ಆಗಿಲ್ಲ. ಸ್ವಲ್ಪ ಮೊಗ್ಗು ಇದ್ದಿತ್ತು, ಅದಕ್ಕೋಸ್ಕರ ಮೊಗ್ಗು ತೆಗಿಬೇಕಂತಲೇ ಮೇಲ್ಗಡೆ ಬಂದೆ ನೋಡಿ. ಎಷ್ಟು ಇವಾಗ ನೋಡಿ ಮಳೆ ಇವಾಗ ಅಂದ್ರೆ ಮಳೆ ಒಂದೊಂದು ಬೀಳ್ತಾ ಇರುವಾಗಲೇ ಸ್ವಲ್ಪ ಮೊಗ್ಗಾಗ್ಲಿ ಸ್ಟಾರ್ಟ್ ಆಗಿದೆ ನೋಡಿ. ಮಲ್ಲಿಗೆ ಗಿಡಕ್ಕೆ ಅಪರೂಪಕ್ಕೆ ಒಂದೊಂದು ಮಳೆ ಬಂದ್ರೆ ಮಲ್ಲಿಗೆ ಗಿಡಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡಿ. ನೀವ್ ಯಾವಾಗ್ಲೂ ಒಂದ್ಸಲ ಪರೀಕ್ಷೆ ಮಾಡಿ ನೋಡಿ. ಒಂದ್ಸಲ ಈ ಮಳೆ ಬಂದಾಗ ಸ್ವಲ್ಪ ಮೊಗ್ಗು ಜಾಸ್ತಿ ಆಗುತ್ತೆ ನೋಡಿ. ಆಮೇಲೆ ಏನು ಇಲ್ಲ, ಒಂದ್ಸಲ ಮಳೆ ಬಿದ್ದ ಕೂಡ್ಲೆ ತುಂಬಾ ಮೊಗ್ಗಾಗ್ಲಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಪಾತ್ರೆ ತಕೊಂಡ್ ಬಂದಿದ್ದೆ ನೋಡಿ ಮೊಗ್ಗು ತೆಗಿಲಿಕ್ಕೆ. ಯಾಕಂದ್ರೆ ನಾನು ಕೆಳಗಡೆಯಿಂದ ಬರುವಾಗ ನಾನು ಮೊಗ್ಗು ತೆಗಿಲಿಕ್ಕೆ ಏನು ತಗೊಂಡ್ ಬಂದಿಲ್ಲ, ಪಾತ್ರೆ ಏನು ತಗೊಂಡ್ ಬಂದಿಲ್ಲ.
ಇಲ್ಲೇ ಒಂದು ನಾನು ಈ ಗೊಬ್ಬರ ಎಲ್ಲ ಹಾಕ್ಲಿಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ ಪ್ಲಾಸ್ಟಿಕ್ ಇದು. ಅದ್ರಲ್ಲೇ ಇವಾಗ ಮೊಗ್ಗು ತೆಗಿತೆ. ಎಷ್ಟು ಮೊಗ್ಗು ನಂಗೆ ಇದ್ರಲ್ಲಿ ನೋಡಿದ್ರೆ ಯಾರು ಎಷ್ಟು ಮೊಗ್ಗು ಸಿಗುತ್ತೆ ಅಂತ ನೋಡ್ಬೇಕು ಪಾತ್ರೆ ನೋಡಿದ್ರೆ. ನಾನು ಏನು ಪಾತ್ರೆ ಇಲ್ದಿದ್ಕೆ ಇದನ್ನ ಹಿಡ್ಕೊಂಡಿದ್ದೆ. ನೋಡಿ ಈ ಕಡೆ ಎಲ್ಲ ಮೊಗ್ಗಾಗಿದೆ ನೋಡಿ. ನಾಳೆ ಬೆಳಿಗ್ಗೆ ಇದು ಅರಳಿದ್ರೆ ಅಷ್ಟು ಕಟ್ಲಿಗೆಲ್ಲ ಚೆನ್ನಾಗ್ ಆಗುದಿಲ್ಲ, ಕಟ್ಲಿಕ್ಕೆ ಆಗುದಿಲ್ಲ, ಚೆನ್ನಾಗೇನಿಲ್ಲ ಕಟ್ಲಿಕ್ಕೆ ತುಂಬಾ ಕಷ್ಟ. ಅರಳಿದ್ಮೇಲೆ ಮೊಗ್ಗು ಇದು ಮೊಗ್ಗು ಅರಳುತ್ತಲ್ಲ, ಮಲ್ಗೆ ಮೊಗ್ಗಿತ್ತಲ್ಲ, ಅರಳಿದ್ಮೇಲೆ ಕಟ್ಲಿಕ್ಕೆ ಚೆನ್ನಾಗ್ ಬರುದಿಲ್ಲ. ಅದು ಮೊಗ್ಗಿದ್ದಾಗ್ಲೇ ಮಾತ್ರ ಕಟ್ಬೇಕು. ಎಲ್ಲ ಗಿಡದಲ್ಲೂ ಇಲ್ಲ, ಈ ಕಡೆ ಎಲ್ಲ ಸ್ವಲ್ಪ ತೆಳ್ಳೆ ಮೊಗ್ಗಿದೆ, ಅಲ್ಲಿ ಒಂದೊಂದು ಆ ಕಡೆ ಎಲ್ಲ ಒಂದ್ ಸ್ವಲ್ಪ ಒಂದೊಂದು ಗಿಡದಲ್ಲಿ ಸ್ವಲ್ಪ ಜಾಸ್ತಿ ಮೊಗ್ಗಾಗ್ತಾ ಇತ್ತು. ಇದ್ರಲ್ಲಿ ನೋಡಿ ಫ್ರೆಂಡ್ಸ್, ಇವತ್ತಿನ ಮೊಗ್ಗಲ್ಲ ಇದು, ನಾಳೆ ಮೊಗ್ಗಿದು, ಇವತ್ತು ಇಲ್ಲ ಅದ್ರಲ್ಲಿ. ಇದ್ರಲ್ಲ ತೆಳ್ಳಿಗಿದೆ. ಗಿಡ ನೋಡ್ಲಿಕ್ಕೆಲ್ಲ ತುಂಬಾ ಚೆನ್ನಾಗಿದೆ, ಮೊಗ್ಗು ಮಾತ್ರ ತುಂಬಾ ಕಮ್ಮಿ ಇದೆ. ಈ ಕಡೆ ಸ್ವಲ್ಪ ನೀರ್ ನಿಂತಿದೆ ನೋಡಿ ಟೆರೆಸ್ ಮೇಲೆ. ಸ್ವಲ್ಪ ಮಣ್ಣೆಲ್ಲ ಹೋಗಿ ಈ ಗಿಡದ ಮಣ್ಣೆಲ್ಲ ತೊಳ್ಕೊಂಡು ಹೋಗುತ್ತಲ್ಲ, ಅವಾಗ ಸ್ವಲ್ಪ ಟೆರೆಸ್ ಮೇಲೆ ಸ್ವಲ್ಪ ಸೈಡ್ ಅಲ್ಲೆಲ್ಲ ಮಣ್ಣು ನಿಂತ್ಕೊಂಡಿರುತ್ತೆ. ನೋಡಿ ಫ್ರೆಂಡ್ಸ್, ಇವತ್ತು ಮೊಗ್ಗು ಇಷ್ಟೇ ಇರ್ಬೋದು, ಇಷ್ಟೇ ನೋಡಿ, ಇಷ್ಟು ಸಿಕ್ಕಿದೆ ನಂಗೆ. ಇವತ್ತೇನು ಅಷ್ಟು ಮೊಗ್ಗಿಲ್ಲ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.